ಬೇರೆ ಒಬ್ಬರು ಅದು ನಮ್ಮ ಸಿಸ್ಟಮ್ ಅಡ್ಮಿನ್ ನೀವು ವಿಘ್ನೇಶ್ ನೀನು ತಗೋ. ವತಿಯಿಂದ ಆಲ್ರೆಡಿ ಎಲ್ಲರಿಗೂ ಕೂಡ ಮೆಸೇಜ್ ಬಂದಿದೆ, ನಮ್ಮ ಡೈರೆಕ್ಟರ್ಗಳಿಗೂ ಬಂದಿದೆ, ಎಲ್ಲ ಸದಸ್ಯರು ಕೂಡ ಸಾಕಷ್ಟು ಜನಕ್ಕೆ ಎಲ್ಲರಿಗೂ ಯಾರ್ಯಾರ ನಂಬರ್ ಕೊಟ್ಟಿದ್ರೆ ಎಲ್ಲರಿಗೂ ಕೂಡ ತಲುಪಿದೆ. ಅದು ಒಂದು ಭಾಗ. ಎರಡನೇ ಭಾಗವಾಗಿ ಏನು ನಾವು 7ನೇ ತಾರೀಕು ಜನರಲ್ ಬಾಡಿ ಮಾಡ್ತಾ ಇದೀವಿ, ಆ ಬುಕ್ ಕೂಡ ನಾವು ಆಲ್ರೆಡಿ ಒಂದು ಇನ್ವಿಟೇಷನ್ ತರನೇ ಒಂದು ದೊಡ್ಡದರಿಗೆ ಪ್ರಿಂಟ್ ಹಾಕಿ ಎಲ್ಲಾ ಸದಸ್ಯರಿಗೂ ಕೂಡ ಅಮೃತ ಮಹೋತ್ಸವ ಭವನ ಮೈಸೂರು ಮೆಡಿಕಲ್ ಕಾಲೇಜು ಇಲ್ಲಿ ಹಮ್ಮಿಕೊಂಡಿದ್ದೀವಿ. ನಮ್ಮ ಎಲ್ಲ ಗೌರವಾನ್ವಿತ ಸದಸ್ಯರು, ಠೇವಣಿದಾರರು, ಎಲ್ಲ ನಮ್ಮ ಹಿಂದೆ ಇದ್ದಂತ ಎಲ್ಲ ನಮ್ಮ ಆಡಳಿತ ಮಂಡಳಿ ಸದಸ್ಯರು ಮತ್ತು ಎಲ್ಲ ನಮ್ಮ ಸಹಕಾರಿ ಬಂಧುಗಳಿಗೆ ನಾನು ಈ ಮೂಲಕ ಕೇಳ್ಕೊಳ್ಳೋದೇನೆಂದ್ರೆ, ಈ ಒಂದು ಕಾರ್ಯಕ್ರಮಕ್ಕೆ ಈಗಾಗಲೇ ನಾವು ನಮ್ಮ ಸದಸ್ಯರಿಗೆ ನಮ್ಮದು 6ನೇ ತಾರೀಕು ಈ ಶತಮಾನೋತ್ಸವ ಸಮಾರಂಭ ಮತ್ತು 7ನೇ ತಾರೀಕು ಜನರಲ್ ಬಾಡಿ ಇದೆ. ಸೊ ಹಾಗಾಗಿ ಜನರಲ್ ಬಾಡಿಗೆ ಎಲ್ಲರಿಗೂ ಈ ಒಂದು ಜನರಲ್ ಬಾಡಿಯ ಒಂದು ಬುಕ್ ಅನ್ನು ಎಲ್ಲರಿಗೂ ಕೂಡ ಎಲ್ಲ ಸದಸ್ಯರಿಗೆ ಕಳಿಸಿದೀವಿ. ಆ ಒಂದು ಸದಸ್ಯನ ಒಂದು ಜನರಲ್ ಬಾಡಿ ಬುಕ್ ಅಲ್ಲಿ ನಮ್ಮ ಶತಮಾನೋತ್ಸವದ ಈ ಒಂದು 100ನೇ ವರ್ಷದ ಪಯಣದ ಒಂದು ಆಹ್ವಾನ ಪತ್ರಿಕೆಯನ್ನು ಎಲ್ಲ ನಮ್ಮ ಸದಸ್ಯರಿಗೆ ಕಳಿಸಿದೀವಿ. 10,000 ಜನ ಸದಸ್ಯರಿಗೂ ಕೂಡ ಕಳಿಸಿದೀವಿ. ದಯಮಾಡಿ ತಮ್ಮಲ್ಲಿ ಕೇಳ್ಕೊಳ್ಳೋದೇನಂದ್ರೆ, ಯಾರಿಗೆ ನಮ್ಮ ಸದಸ್ಯರಿಗೆ ಈ ಒಂದು ನಮ್ಮ ಜನರಲ್ ಬಾಡಿ ಬುಕ್ ತಲುಪಿಲ್ಲ ಅವರೆಲ್ಲರೂ ಕೂಡ ಇದೇ ಒಂದು ಮಾಧ್ಯಮ ಮುಖಾಂತರ ನಮ್ಮೆಲ್ಲರಿಗೂ ಕೂಡ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಏನು ಒಂದು ಐತಿಹಾಸಿಕ ಕಾರ್ಯಕ್ರಮ 100 ವರ್ಷ ಕಂಪ್ಲೀಟ್ ಆಗಿ 105 ವರ್ಷದ ಸಂಭ್ರಮವನ್ನು ಖಂಡಿತ ಒಂದು ಅರ್ಥಪೂರ್ಣವಾಗಿ ನಾವೆಲ್ಲರೂ ಕೂಡ ಆಚರಿಸಬೇಕಾಗಿರೋದು ಇವತ್ತು ನಮ್ಮ ಜವಾಬ್ದಾರಿ. ಏನು ನಮ್ಮ ಸಹಕಾರ ವ್ಯವಸ್ಥೆ ಇದೆ, ಆ ವ್ಯವಸ್ಥೆ ತಮ್ಗೆಲ್ಲರೂ ತಿಳಿದಿರೋ ರೀತಿ ನಮ್ಮ ಭಾರತದ ಸ್ವತಂತ್ರ ಪೂರ್ವದಲ್ಲೇ ಈ ಒಂದು ಸಹಕಾರ ಚಳುವಳಿ ಇತ್ತು ಅನ್ನೋದಕ್ಕೆ ನಮ್ಮ ರೈಲ್ವೆ ಕೋಆಪರೇಟಿವ್ ಬ್ಯಾಂಕ್ ಒಂದು ಎಕ್ಸಾಂಪಲ್. 1920ರಲ್ಲಿ ಕೂಡ ನಮ್ಮ ರೈಲ್ವೆ ಕೋಆಪರೇಟಿವ್ ಬ್ಯಾಂಕ್ ಅಸ್ತಿತ್ವಕ್ಕೆ ಬಂದು ಏನು ಮೈಸೂರಿನಲ್ಲಿ ಒಂದು ಹೆಡ್ ಆಫೀಸ್ ಇತ್ತು, ಆ ಒಂದು ಹೆಡ್ ಆಫೀಸ್ ನ ಎಲ್ಲ ಕೂಡ ಹೊರಗಡೆನೂ ಕೂಡ ನಮ್ಮ ರೈಲ್ವೆ ಕಾರ್ಮಿಕರು ಇಡೀ ರಾಜ್ಯಾದ್ಯಂತ ಇದ್ದಾರೆ, ಅವ್ರಿಗೆಲ್ಲರೂ ಕೂಡ ತೊಂದರೆ ಆಗ್ತಿತ್ತು ಮೈಸೂರಿಗೆ ಬಂದು ಸರ್ವಿಸ್ ತಗೊಳ್ಳಿಕ್ಕೆ. ಸೊ ಹಾಗಾಗಿ ಈ ಒಂದು ಬ್ಯಾಂಕ್ ನ ಇಡೀ ನಮ್ಮ ರಾಜ್ಯದಲ್ಲಿ ವಿಸ್ತರಿಸಬೇಕು ಅಂತ ಹೇಳಿ ಒಂದು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಕಡೆ ಈ ಬ್ಯಾಂಕ್ ಅನ್ನು ವಿಸ್ತರಿಸಿದೀವಿ. ಎಲ್ರಿಗೂ ಗೊತ್ತಿರೋ ತರ ನಮ್ಮ ಮೈಸೂರಿನಲ್ಲಿ ಕೇಂದ್ರ ಕಚೇರಿ, ಅದೇ ರೀತಿ ಬೆಂಗಳೂರಿನ ಸಿಟಿನಲ್ಲಿ ಒಂದು ಬಹಳ ಒಂದು ದೊಡ್ಡ ಬ್ರಾಂಚು, ಅದೇ ರೀತಿ ಯಲಹಂಕದಲ್ಲಿ ಒಂದು ಬ್ರಾಂಚು, ಅರಸೀಕೆರೆನಲ್ಲಿ ಒಂದು ಬ್ರಾಂಚು, ರೈಲ್ವೆ ವರ್ಕ್ಶಾಪ್ ನಲ್ಲಿ ಒಂದು ಬ್ರಾಂಚ್ ಮಾಡಿದೀವಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಹುಬ್ಬಳ್ಳಿಯಲ್ಲಿ, ಮಂಗಳೂರಲ್ಲಿ, ಮತ್ತೆ ನಮ್ಮ ದಾವಣಗೆರೆಯಲ್ಲಿ, ಮತ್ತೆ ಇನ್ನ ನಮ್ಮ ಡಿಸ್ಟ್ರಿಕ್ಟ್ ಎಲ್ಲೆಲ್ಲಿಗಳು ಹೆಡ್ ಕ್ವಾರ್ಟರ್ ಅಲ್ಲಿ ನಮ್ಮ ಜಾಸ್ತಿ ಜನಗಳಿದ್ದಾರೆ, ಆ ಒಂದು ಹೆಡ್ ಕ್ವಾರ್ಟರ್ ಅಲ್ಲೂ ಕೂಡ ನಮ್ಮ ಎಂಪ್ಲಾಯೀಸ್ಗಳಿಗೆ ಸರ್ವಿಸ್ ಕೊಡಬೇಕು ಅಂತ ಹೊರಟಿದ್ದೀವಿ. ಸೊ ಇದು ಈ ಒಂದು ಕೆಲಸ ಕೂಡ ಇದು ಅತಿ ಶೀಘ್ರದಲ್ಲಿ ಆಗುತ್ತೆ. ಅದೇ ರೀತಿ ನಮ್ಮ ಬ್ಯಾಂಕ್ ಅನ್ನ ಇಡೀ ನಮ್ಮ ರೈಲ್ವೆ ಒಂದು ಡಿಪಾರ್ಟ್ಮೆಂಟ್, ಎಲ್ರಿಗೂ ಗೊತ್ತಿರೋ ತರ ಲಾರ್ಜೆಸ್ಟ್ ಎಂಪ್ಲಾಯೀಸ್ ಇರುವಂತ ಡಿಪಾರ್ಟ್ಮೆಂಟ್, ಸುಮಾರು 11 ಲಕ್ಷಕ್ಕಿಂತ ಮಿಗಿಲಾಗಿ ಜನಗಳಿದ್ದಾರೆ. ಎಲ್ರಿಗೂ ಕೂಡ ಈ ಒಂದು ಫೈನಾನ್ಷಿಯಲ್ ಸಪೋರ್ಟ್ ಸಿಗ್ತಾ ಇಲ್ಲ. ನಮ್ಮ ಸೌತ್ ವೆಸ್ಟರ್ನ್ ರೈಲ್ವೆನಲ್ಲೇ ಬಹಳ ಪ್ರತಿಷ್ಠಿತ ಬ್ಯಾಂಕ್ ಆಗಿ, RBI ಲೈಸೆನ್ಸ್ ಹೊಂದಿರೋ ಬ್ಯಾಂಕ್ ಆಗಿ ನಾವು ಸುಮಾರು 2002ನೇ ಇಸ್ವಿಯಿಂದ RBI ಲೈಸೆನ್ಸ್ ತಗೊಂಡು ಬಹಳಷ್ಟು ಬ್ರಾಂಚ್ ಮಾಡಿ ಒಳ್ಳೆ ಸರ್ವಿಸ್ ಕೊಡ್ತಾ ಇದೀವಿ. 25 ಲಕ್ಷದವರೆಗೆ ನಾವು ನಮ್ಮ ಸದಸ್ಯರಿಗೆ ಲೋನ್ ಕೊಡ್ತಾ ಇದೀವಿ. ಅದು ವಿತಿನ್ ಹಾಫ್ ಅನ್ ಅವರ್ ಅಲ್ಲಿ, ಅವ್ರ ಅಪ್ಲಿಕೇಶನ್ ಕೊಟ್ಟ ಒಂದು ಹಾಫ್ ಅನ್ ಅವರ್ ಅಲ್ಲಿ ಈ ಒಂದು ನಮ್ಮ ಸದಸ್ಯರಿಗೆ ಈ ಒಂದು ನಮ್ಮ ಹಣ ಸಹಾಯದಿಂದ ಸಾಕಷ್ಟು ನಮ್ಮ ಸದಸ್ಯರು ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿರ್ಬೋದು, ಮನೆ ಕಟ್ಕೊಂಡಿರ್ಬೋದು, ನಿವೇಶನ ತಗೊಂಡಿರ್ಬೋದು, ಆರೋಗ್ಯ ಸಮಸ್ಯೆನ ಪರಿಪೂರ್ಣ ಮಾಡ್ಕೊಂಡಿರ್ಬೋದು, ಹಾಗೆ ಸಾಕಷ್ಟು ಬೆನಿಫಿಟ್ ಆಗಿದೆ ಎಲ್ರಿಗೂ. ಸೊ ಈ ಒಂದು ವ್ಯವಸ್ಥೆಯನ್ನ ಇನ್ನ ನಮ್ಮ ದೊಡ್ಡ ಮಟ್ಟಕ್ಕೆ ನಮ್ಮ ಬ್ಯಾಂಕ್ ನ ಬೆಳೆಸಬೇಕು. ಇನ್ನ ನಮ್ಮ ಯಾರು ಸಹೋದರ ಸಹೋದರಿಯರು ಈ ಒಂದು ಸರ್ವಿಸಸ್ ವಂಚಿತರಾಗಿದ್ದಾರೆ, ಬೇರೆ ರಾಜ್ಯದಲ್ಲಿ ಇರುವಂತರು ಕೂಡ ವಂಚಿತರಾಗಿದ್ದಾರೆ, ಅವ್ರಿಗೂ ಕೂಡ ಎಲ್ಲ ಸರ್ವಿಸಸ್ ಮಾಡಿ ಈ ಒಂದು ಬ್ಯಾಂಕ್ ನ ಇಡೀ ನಮ್ಮ ದೇಶಾದ್ಯಂತ ಒಂದು ವಿಸ್ತರಿಸಬೇಕು ಅಂತ ಕೂಡ ಹೊರಟಿದ್ದೀವಿ. ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತು ಏನು 100 ವರ್ಷ ಈ ಬ್ಯಾಂಕ್ ಕಂಪ್ಲೀಟ್ ಆಗಿ 100ನೇ ವರ್ಷದ ಒಂದು ಪಯಣ ನಡೀತಾ ಇದೆ. ಈ ಒಂದು ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಗೌರವ ಸಲ್ಲಿಸೋದು ಈ ಒಂದು ನಮ್ದು ಎಲ್ರಿಗೂ ಕೂಡ ಆದ್ಯ ಕರ್ತವ್ಯ. ಎಲ್ರಿಗೂ ಕೂಡ ಗೊತ್ತಿದೆ
ಎಲ್ಲರೂ ಕೂಡ ಒಂದೊಂದು ಫಂಕ್ಷನ್ 25ನೇ ವರ್ಷ ಒಂದು 50ನೇ ವರ್ಷದ 75ನೇ ವರ್ಷದ ಫಂಕ್ಷನ್ಗಳು ಆಲ್ರೆಡಿ ಆಗಿದ್ದಾವೆ. 100ನೇ ವರ್ಷದ ಕಾರ್ಯಕ್ರಮ 105 ವರ್ಷದ ಶತಮಾನೋತ್ಸವ ಪಯಣ ಮಾಡುವಂಥದ್ದು ನಮ್ಮೆಲ್ಲರೂ ಕೂಡ ಮೇಲೆ ಜವಾಬ್ದಾರಿ ಇತ್ತು. ಆ ಒಂದು ಜವಾಬ್ದಾರಿಯನ್ನು 6ನೇ ತಾರೀಕು ನಾವು ಪೂರೈಸ್ತಾ ಇದ್ದೇವೆ. ಈ ಒಂದು ಜವಾಬ್ದಾರಿಯಾಗಿ ನಡೆಸುವಂತ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಬಂದು ಭಾಗವಹಿಸಬೇಕು. ಮತ್ತೆ ನಮ್ಮ ಮೈಸೂರಿನ ನಮ್ಮ ಜನತೆ ಹಾಗೂ ನಮ್ಮ ಕರ್ನಾಟಕ ಜನತೆ ಮತ್ತೆ ನಮ್ಮ ರೈಲ್ವೆ ಕಾರ್ಮಿಕರು ಎಲ್ಲ ಒಟ್ಟುಗೂಡಿ ನಮ್ಮಲ್ಲಿ 500 ಕೋಟಿಗಳಷ್ಟು FD ಇಟ್ಟಿದ್ದಾರೆ. ಆ ಒಂದು FD ಅವರಿಗೂ ಕೂಡ ನಾನು ಈ ಮೂಲಕ ಅವರಿಗೆ ಒಂದು ಆಹ್ವಾನ ಕೊಡ್ತಾ ಇದ್ದೀನಿ. ಎಲ್ಲರೂ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಪಾಲ್ಗೊಳ್ಬೇಕು. ಮತ್ತು ಇದಕ್ಕಿಂತ ಬಹು ಮುಖ್ಯವಾಗಿ ನಮ್ಮ ಬ್ಯಾಂಕು ಇಡೀ ಕರ್ನಾಟಕ ರಾಜ್ಯದಲ್ಲಿ ಸಹಕಾರ ವ್ಯವಸ್ಥೆಯಲ್ಲಿ ಹೈಯೆಸ್ಟ್ FD ರೇಟ್ ಆಫ್ ಇಂಟ್ರೆಸ್ಟ್ ಕೊಡ್ತಾ ಇದ್ದೀವಿ. 8.75 ಸೀನಿಯರ್ ಸಿಟಿಜನ್ ಕೊಡ್ತಾ ಇದ್ದೀವಿ. ಸೊ ಇದು ಹೈಯೆಸ್ಟ್ ನಮ್ದು ಮೋಸ್ಟ್ಲಿ ಒಂದು ಒಳ್ಳೆ ಬ್ಯಾಂಕ್ ಆಗಿ ಅದರಿಂದನೇ ನಮಗೆ ಸಾಕಷ್ಟು FD ಕೂಡ ಬಂದಿದೆ. ಅದೇ ರೀತಿ ಕಡಿಮೆ ರೇಟ್ ಆಫ್ ಇಂಟ್ರೆಸ್ಟ್ 10% ರೇಟ್ ಆಫ್ ಇಂಟ್ರೆಸ್ಟ್ 25 ಲಕ್ಷದವರೆಗೆ ಸಾಲ ಕೊಡ್ತಾ ಇರೋದು ಕೂಡ ಈ ಒಂದು ಏಕೈಕ ಇದು ಒಂದೇ ಬ್ಯಾಂಕ್. ಸೊ ಅದ ರೀತಿ ಈ ಒಂದು ಬ್ಯಾಂಕಿಗೆ ಒಂದು ಇನ್ನ ದೊಡ್ಡ ಮಟ್ಟದಲ್ಲಿ ಬೆಳೆಯೋಸ್ಕರವೂ ಕೂಡ ಈ ಬ್ಯಾಂಕನ್ನ ಎಲ್ರಿಗೂ ಕೂಡ ಪರಿಚಯ ಮಾಡಬೇಕು ಅಂತಲೂ ಕೂಡ ಈ ಶತಮಾನೋತ್ಸವದ ಒಂದು ನಮ್ಮ ಉದ್ದೇಶವಾಗಿದೆ. ಈ ಬ್ಯಾಂಕ್ ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಎಲ್ರಿಗೂ ರೈಲ್ವೆ ಕೋಆಪರೇಟಿವ್ ಬ್ಯಾಂಕ್ ಮಾಹಿತಿ ಇರಲಿ ಅನ್ನೋದು ಕೂಡ ನಮ್ದು ಈ ಒಂದು ಶತಮಾನೋತ್ಸವ ಮಾಡ್ತಿರೋದು ಮತ್ತೆ 105 ವರ್ಷ ಪಯಣದ ಒಂದು ಉದ್ದೇಶ ಆಗಿದೆ. ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಯಾಗಿ ನಡೆಸಿಕೊಟ್ಟು ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಗೊತ್ತಿರೋ ತರ ಈ ಒಂದು ಆಹ್ವಾನ ಪತ್ರಿಕೆಯನ್ನು ಕೂಡ ಆಲ್ರೆಡಿ ಪ್ರಿಂಟ್ ಮಾಡಿ ಎಲ್ಲ ಕಡೆ ಕೊಡ್ತಾ ಇದ್ದೀವಿ. ಅದಕ್ಕೆ ಎಲ್ಲರೂ ಕೂಡ ಗೊತ್ತಿರೋ ತರ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಘನತೆಯುತ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಅವರು, ಮತ್ತೆ ನಮ್ಮ ರೈಲ್ವೆ ಸಚಿವರಾದ ಸೋಮಣ್ಣನವರು, ಮತ್ತೆ ನಮ್ಮ ಮಾಜಿ ಸಹಕಾರ ಸಚಿವರುಗಳೆಲ್ಲರೂ ಕೂಡ ಬರ್ತಿದ್ದಾರೆ. ಹಾಗೆ ನಮ್ಮ ಪಟ್ಟಣ ಸಹಕಾರ ಬ್ಯಾಂಕ್ ಅಧ್ಯಕ್ಷರಾದ ಪಾಟೀಲ್ ಸಾಹೇಬರು ಕೂಡ ಬರ್ತಿದ್ದಾರೆ. ಸೊ ಹಾಗಾಗಿ ಎಲ್ಲರೂ ಕೂಡ ಬಂದು ಮತ್ತೆ ನಮ್ಮ ಎಲ್ಲ ನಮ್ಮ ಸೌತ್ ವೆಸ್ಟರ್ನ್ ರೈಲ್ವೆ ಜನರಲ್ ಮ್ಯಾನೇಜರ್ ಬರ್ತಿದ್ದಾರೆ. ಮತ್ತೆ ಎಲ್ಲ DRMಗಳು ಕೂಡ ಆಹ್ವಾನ ಕೊಟ್ಟಿದ್ದೀವಿ. ಸೊ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ ಒಂದು ಸಂದರ್ಭ ಇದೆ. ತಾವೆಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮವನ್ನ ದೊಡ್ಡ ಮಟ್ಟದಲ್ಲಿ ಯಶಸ್ವಿಗೊಳಿಸಬೇಕು ಅಂತ ಈ ಮೂಲಕ ಕೇಳ್ಬೋದು.